ಆತ್ಮೀಯ ವಿದ್ಯಾರ್ಥಿಗಳೇ, ಜಯಶ್ರೀಗುಡ್ಡ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾನು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ 7 ಊರುಭಂಗ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಹೋಗುತ್ತೇನೆ. ಕೃತಿಕಾರರ ಪರಿಚಯ. ಭಾಸನು ಸಂಸ್ಕೃತದ ಪ್ರಸಿದ್ಧ ನಾಟಕಕಾರ. ಇವನ ಕಾಲ ಕ್ರಿಸ್ತಪೂರ್ವ ಸುಮಾರು 300. ಈತ ಕಾಳಿದಾಸನಿಗಿಂತ ಸುಮಾರು 500 ವರ್ಷಗಳಷ್ಟು ಹಿಂದಿನವನು. ಈತನ ಕಾಲ ಸುಮಾರು 300 ಕ್ರಿಸ್ತಪೂರ್ವ 300ರಲ್ಲಿ ಇದ್ದರೂ ಇವನು ಬರೆದಂತಹ ನಾಟಕಗಳಲ್ಲಿ ದೊರೆತಿರ್ತಕ್ಕಂಥ ನಾಟಕಗಳು 25ರಿಂದ 30 ನಾಟಕಗಳು. ದಕ್ಷಿಣ ಭಾರತದವನಾಗಿರ್ತಕ್ಕಂಥ ಈತ ಇಲ್ಲಿ ನಮಗೆ 14 ನಾಟಕಗಳು ಮಾತ್ರ ನಮಗೆ ದೊರಕಿವೆ. ಅವುಗಳಲ್ಲಿ ಪ್ರತಿಜ್ಞಾ ಯೌಗಂಧರಾಯಣ, ಸ್ವಪ್ನ ವಾಸವದತ್ತ, ಚಾರುದತ್ತ, ಬೃಹತ್ ಕಥೆ ಆಧಾರಿತವಾದವು. ಪ್ರತಿಮಾ ನಾಟಕ, ಅಭಿಷೇಕ, ಯಜ್ಞಫಲ ಇವು ರಾಮಾಯಣಕ್ಕೆ ಸಂಬಂಧಿಸಿದವು. ಪಂಚರಾತ್ರ, ಮಧ್ಯಮ ವ್ಯಾಯೋಗ, ದೂತವಾಕ್ಯ, ದೂತಘಟೋದ್ಗಜ, ಕರ್ಣಭಾರ, ಊರುಭಂಗ ಇವು ಮಹಾಭಾರತ ಆಧಾರಿತ ನಾಟಕಗಳು. ಇಲ್ಲಿ ಭಾಸನು ಊರುಭಂಗವನ್ನು ಸಮರ್ಥವಾಗಿ ಕನ್ನಡಕ್ಕೆ ಅನುವಾದಿಸಿದವರು ಇಲ್ಲಿ ಎಲ್ ಬಸವರಾಜ್ ಇವರು ಕೂಡ ಕೋಲಾರದವರು. ಹಾಗಾದರೆ ಈ ಪಾಠದ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡುತ್ತಾ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಏನೆಂದು ಮೂದಲಿಸುತ್ತಾನೆ? ದುರ್ಯೋಧನನು ನೆಲಕ್ಕುರುಳಿದ ಭೀಮನನ್ನು ಕಂಡು ಹೆದರಬೇಡ ಭೀಮ, ನೆಲಕ್ಕೆ ಬಿದ್ದ ಶತ್ರುವನ್ನು ಯಾವ ವೀರನೂ ಘಾತಿಸುವುದಿಲ್ಲ ಎಂದು ಮೂದಲಿಸುತ್ತಾನೆ. ಪ್ರಶ್ನೆ 2. ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಯಾರು ಬಂದರು? ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನನ್ನು ನೋಡಲು ಧೃತರಾಷ್ಟ್ರ, ಗಾಂಧಾರಿ ಮತ್ತು ದುರ್ಜಯರು ಬಂದರು. ದುರ್ಯೋಧನನು ದುರ್ಜಯನಿಗೆ ಏನೆಂದು ಬುದ್ಧಿವಾದವನ್ನು ಹೇಳುತ್ತಾನೆ? ತನಗೆ ವಿಧೇಯನಾಗಿರುವಂತೆ ಪಾಂಡವರಿಗೂ ವಿಧೇಯನಾಗಿದ್ದು ಅಜ್ಜಿಯ ಕುಂತಿಯ ಆಜ್ಞೆಯ ಪ್ರಕಾರ ನಡೆದುಕೊಳ್ಳು. ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನೂ ತಾಯಿಯಂತೆ ಪೂಜಿಸು ಎಂದು ದುರ್ಯೋಧನ ದುರ್ಜಯನಿಗೆ ಬುದ್ಧಿ ಹೇಳಿದನು. ಪ್ರಶ್ನೆ ಕ್ರಮ ಸಂಖ್ಯೆ 4. ಅಶ್ವತ್ಥಾಮನು ದುರ್ಯೋಧನನಿಗೆ ತಾನು ಏನು ಮಾಡಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಾನೆ? ಅಶ್ವತ್ಥಾಮನು ದುರ್ಯೋಧನನಿಗೆ ತಾನೀಗ ಧರ್ಮದ ಮೂಲವನ್ನೇ ಉಚ್ಚಾಟನೆ ಮಾಡಿಬಿಡುತ್ತೇನೆ ಎಂದು ಹೇಳುತ್ತಾನೆ. ಪ್ರಶ್ನೆ ಕ್ರಮ ಸಂಖ್ಯೆ 5. ಅಶ್ವತ್ಥಾಮನು ನಿನ್ನ ದರ್ಪವೆಲ್ಲವೂ ಮುರಿದು ಬಿತ್ತೇ ಎಂದಾಗ ದುರ್ಯೋಧನನು ಏನು ಹೇಳುತ್ತಾನೆ? ರಾಜನಿಗೆ ಅಭಿಮಾನವೇ ಶರೀರ. ಈ ಅಭಿಮಾನಕ್ಕಾಗಿಯೇ ಯುದ್ಧವನ್ನು ಕೈಗೊಂಡಿದ್ದು ದ್ರೌಪದಿಯ ಮುಂದೆಲೆ ಹಿಡಿದು ಎಳೆದಾಡಿದೆವು. ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ಕಾಡಿನಲ್ಲಿ ತಿರ್ರನೆ ತಿರುಗಾಡಿಸಿದೆವು. ಇದರ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ? ಆಲೋಚಿಸಿ ನೋಡು. ದುರ್ಯೋಧನನು ಅಶ್ವತ್ಥಾಮನಿಗೆ ಈ ರೀತಿ ಹೇಳುತ್ತಾನೆ. ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು ಏನು ಹೇಳಿದನು? ಅಶ್ವತ್ಥಾಮನು ಕೃಷ್ಣನನ್ನು ಚಿಮ್ಮಿ ಬಿಡುತ್ತೇನೆ ಎಂದಾಗ ದುರ್ಯೋಧನನು, ಅಯ್ಯ ಬೇಡ, ಹಾಗೆನ್ನಬೇಡ. ಅಭಿಷಿಕ್ತ ರಾಜರೆಲ್ಲರೂ ಭೂಮಿ ತಾಯಿಯ ಮಡಿಲಲ್ಲಿ ಮುಲಗಿಬಿಟ್ಟರು. ಕರ್ಣನು ಸ್ವರ್ಗಸ್ಥನಾದನು. ಭೀಷ್ಮಾಚಾರ್ಯರ ದೇಹಘಾತವಾಯಿತು. ನನ್ನ ತಮ್ಮಂದಿರು ಗತಿಸಿ ಹೋದರು. ನನ್ನ ಗತಿಯೂ ಹೀಗಾಯಿತು. ಕುರುಪುತ್ರ, ನೀನು ಬಿಲ್ಲನ್ನು ಬೀಸಾಡು ಎಂದು ಹೇಳಿದನು. ಪ್ರಶ್ನೆ ಕ್ರಮ ಸಂಖ್ಯೆ 2. ಅಶ್ವತ್ಥಾಮನು ಧನುಷ್ಟಾಂಕಾರ
ಕೇಳಿದ ಬಲರಾಮನು, ಆಹಾ, ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸಿತಲ್ಲ, ಇದೆಲ್ಲಿಯದು ಶಬ್ದ? ರಣದುಂದುಬಿಗಳ ಮೊಳಗು ನಿಂತು ಮೂಕವಾದ ಬಾಣ, ಕವಚ, ಚಾಮರ, ಛತ್ರಿಗಳು ಚೆಲ್ಲಿರುವ ಯೋಧರು, ಸೂತರು ಸತ್ತು ಬಿದ್ದಿರುವ ಈ ರಣರಂಗದಲ್ಲಿ ತನ್ನ ಧನುಷ್ಟಾಂಕಾರದಿಂದ ಕಾಗೆಗಳ ಗುಂಪನ್ನು ಹೆದರಿಸಿ ಆಕಾಶದ ತುಂಬ ಚದುರುವಂತೆ ಮಾಡಿದವರು ಯಾರು ಎಂದು ಹೇಳಿದನು. ಪ್ರಶ್ನೆ ಕ್ರಮ ಸಂಖ್ಯೆ 3. ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ಕಂಡು ದುರ್ಯೋಧನನು ಏನೆಂದುಕೊಳ್ಳುತ್ತಾನೆ? ಆಹಾ, ಈ ಚಿನ್ನನು ಬಂದ. ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಪುತ್ರ ಸ್ನೇಹವು ನನ್ನನ್ನೀಗ ದಹಿಸುತ್ತಿದೆ. ತನ್ನ ತೊಡೆಯ ಮೇಲೆ ಮಲಗಲು ಯೋಗ್ಯನಾದ ಈ ಹಸುಳೆ ದುರ್ಜಯನು ದುಃಖ ಎಂಬುದರು ಏನೆಂಬುದನ್ನು ಅರಿಯ ಸೋತು ಬಿದ್ದ ಈ ದುರವಸ್ಥೆಯಲ್ಲಿರುವ ನನ್ನನ್ನು ಕಂಡು ಏನೆಂದಾನೋ ಎಂದು ದುರ್ಜಯನು ತನ್ನ ಬಳಿ ಬರುತ್ತಿರುವುದನ್ನು ನೋಡಿ ದುರ್ಯೋಧನನು ಅಂದುಕೊಳ್ಳುವನು. ಪ್ರಶ್ನೆ ಕ್ರಮ ಸಂಖ್ಯೆ 4. ಪಾಂಡವರು ತನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪ ಎಂಬುದನ್ನು ದುರ್ಯೋಧನನು ಹೇಗೆ ಸಮರ್ಥಿಸಿದ್ದಾನೆ? ರಾಜನಿಗೆ ಅಭಿಮಾನವೇ ಶರೀರ. ಈ ಅಭಿಮಾನಕ್ಕಾಗಿಯೇ ಯುದ್ಧವನ್ನು ಕೈಗೊಂಡಿದ್ದು ದ್ರೌಪದಿಯ ಮುಂದೆಲೆ ಹಿಡಿದು ಎಳೆದಾಡಿದೆವು. ಪಗಡೆ ಆಟದ ನೆಪದಲ್ಲಿ ಸೋತ ಪಾಂಡವರನ್ನು ಕಾಡಿನಲ್ಲಿ ತಿರುಗಾಡಿಸಿದೆವು. ಇವುಗಳ ಮುಂದೆ ಪಾಂಡವರು ನನ್ನ ದರ್ಪವನ್ನು ಮುರಿದರೆಂಬ ಮಾತು ಅತ್ಯಲ್ಪವಲ್ಲವೇ? ಆಲೋಚಿಸಿ ನೋಡು ಎಂದು ದುರ್ಯೋಧನನು ಸಮರ್ಥಿಸಿದ್ದಾನೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ದುರ್ಯೋಧನನು ತಂದೆ ತಾಯಿಗಳಿಗೆ ಅಭಿವಂದಿಸುವ ಸಂದರ್ಭದಲ್ಲಿ ಧೃತರಾಷ್ಟ್ರ ದುರ್ಯೋಧನರ ನಡುವೆ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಭೀಮನ ಗದಾಪ್ರಹಾರದಿಂದ ತೊಡೆ ಮುರಿದು ಬಿದ್ದಿದ್ದ ದುರ್ಯೋಧನನು ನೋಡಲು ಧೃತರಾಷ್ಟ್ರ, ಗಾಂಧಾರಿ, ದುರ್ಜಯ ಬರುತ್ತಾರೆ. ಧೃತರಾಷ್ಟ್ರನು ಬಂಗಾರದ ಕುಂಭದಂತೆ ಧೀರೋದಾತ್ತನಾಗಿದ್ದ ತನ್ನ ಮಗನು ಮುರಿದು ಬಿದ್ದ ಮಹಾದ್ವಾರದ ಲಾಳಮುಂಡಿಗೆಯಂತೆ ನೆಲದಲ್ಲಿ ಬಿದ್ದಿದ್ದಾನೆಂದು ಶೋಕಿಸುತ್ತಾನೆ. ದುಃಖಪಡುವುದರಿಂದ ಏನೂ ಪ್ರಯೋಜನವಿಲ್ಲ. ದುರ್ಯೋಧನ ಹೇಳಿದಾಗ ಧೃತರಾಷ್ಟ್ರ ವೀರ್ಯ ಬಲೋತ್ಸುಕರಾಗಿ ಯುದ್ಧ ಯಜ್ಞ ದೀಕ್ಷಿತರಾದ ನಿನ್ನ ತಮ್ಮಂದಿರು ನೋಡಿ ಜನರು ಹತರಾಗಿದ್ದಾರೆ. ನೀನೊಬ್ಬನೇ ಗತಿಸಿದರೆ ಸರ್ವನಾಶ ಎನ್ನುತ್ತಾನೆ. ಯುದ್ಧದಲ್ಲಿ ಹಿಮ್ಮೆಟ್ಟದೆ ಹುಮ್ಮಸ್ಸಿನಿಂದ ಹೋರಾಡಿ ಹತನಾದನೆಂಬ ಸಮಾಧಾನಪಡಿಸಿ ನನ್ನನ್ನು ಅನುಗ್ರಹಿಸಿ ಯಾವ ಘನತೆಯಿಂದ ಹುಟ್ಟಿದೆನೋ ಅದೇ ಘನತೆಯಿಂದ ಸ್ವರ್ಗಕ್ಕೆ ಹೋಗುತ್ತೇನೆ ಎನ್ನುತ್ತಾನೆ. ದುರ್ಯೋಧನ ಹುಟ್ಟು ಕುರುಡನೂ ವೃದ್ಧನೂ ಆದ ನನಗೆ ಬಾಳಿನ ಆಶೆ ಇಂಗಿ ಹೋಗಿದೆ. ಪ್ರಾಪ್ತವಾಗಿರುವ ಈ ಪುತ್ರ ಶೋಕವು ನನ್ನೆಲ್ಲ ಸ್ವಯಂವನ್ನು ಸಡಿಲಗೊಳಿಸಿ ನನ್ನ ಆತ್ಮವನ್ನು ಆಕ್ರಮಿಸಿಬಿಟ್ಟಿದೆ ಎಂದು ಧೃತರಾಷ್ಟ್ರನು ದುಃಖಿಸುತ್ತಾನೆ. ದುರ್ಯೋಧನ ಮತ್ತು ದುರ್ಜಯರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಭೀಮನ ಹೊಡೆತದಿಂದ ನೆಲದ ಮೇಲೆ ಒರಗಿದ್ದ ದುರ್ಯೋಧನನನ್ನು ನೋಡಲು ಬಂದ ಧೃತರಾಷ್ಟ್ರ, ಗಾಂಧಾರಿಯರ ಜೊತೆ ಬಂದ ದುರ್ಯೋಧನನ ಮಗ ದುರ್ಜಯನು, ನಮ್ಮಪ್ಪಾಜಿ ಯಾಕೆ ನೆಲದ ಮೇಲೆ ಬಿದ್ದಿರುವರು ಎನ್ನುತ್ತಾನೆ. ಯಾಕೆ ಬಂದೆ ಎಂದು ದುರ್ಯೋಧನನು ವಿಚಾರಿಸಿದಾಗ, ನೀವು ತಡ ಮಾಡಿದಿರಿ, ಹೊತ್ತಾಯಿತು ಎಂದು ಬಂದೆ ಎನ್ನುತ್ತಾನೆ ದುರ್ಜಯ. ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ ಎಂದು ದುರ್ಜಯ ಹೇಳಿದಾಗ ದುರ್ಯೋಧನನು ತಡೆಯುವನು. ನನ್ನನ್ನೇಕೆ ತಡೆಯುವಿರಿ?
ಎಂದು ದುರ್ಜಯನು ಪ್ರಶ್ನಿಸಲಾಗಿ, ಇದುವರೆಗೆ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾದ ಈ ತೊಡೆ ಇನ್ನು ಮೇಲೆ ನಿನ್ನ ಭಾಗಕ್ಕಿಲ್ಲವಪ್ಪ ಎನ್ನುತ್ತಾನೆ. ದುರ್ಯೋಧನ, ಅಪ್ಪಾಜಿ ನೀವೆಲ್ಲಿಗೆ ಹೋಗುತ್ತೀರಿ ಎಂದು ದುರ್ಜಯನು ಮರು ಪ್ರಶ್ನಿಸಿದಾಗ, ನನ್ನ ತಮ್ಮಂದಿರು ಇರುವಲ್ಲಿಗೆ ಎಂದು ದುರ್ಯೋಧನನು ಹೇಳುತ್ತಾನೆ. ನನ್ನನ್ನು ಕರೆದುಕೊಂಡು ಹೋಗಿ ಎಂದು ದುರ್ಜಯನು ಕೇಳಿದಾಗ, ವೃಕೋದರನನ್ನು ಕೇಳು ಎನ್ನುತ್ತಾನೆ. ಬನ್ನಿ ಹೋಗೋಣ ಎಂದು ತಂದೆಯನ್ನು ಕರೆಯುತ್ತಾನೆ. ನಾನು ನಡೆಯಲಾರೆನು ಎಂದು ದುರ್ಯೋಧನನು ಹೇಳಿದಾಗ, ನಾನು ನಿಮ್ಮನ್ನು ಎತ್ತಿಕೊಳ್ಳುತ್ತೇನೆ ಎನ್ನುತ್ತಾನೆ. ತನಗೆ ವಿಧೇಯನಾಗಿರುವಂತೆ ಪಾಂಡವರಿಗೂ ವಿಧೇಯನಾಗಿದ್ದು ಅಜ್ಜಿ ಕುಂತಿಯ ಆಜ್ಞೆಯ ಪ್ರಕಾರ ನಡೆದು ಅಭಿಮನ್ಯುವಿನ ತಾಯಿ ಮತ್ತು ದ್ರೌಪದಿ ಇಬ್ಬರನ್ನೂ ತಾಯಿಯಂತೆ ಪೂಜಿಸು. ನಿನ್ನ ತಂದೆಯಾದ ದುರ್ಯೋಧನನು ಶ್ಲಾಘ್ಯನೂ ಅಭಿಮಾನದೀಪ್ತ ಹೃದಯನೂ ಆಗಿ ಸಮಬಲನಾದ ಶತ್ರುವನ್ನು ಯುದ್ಧದಲ್ಲಿ ಎದುರಿಸಿ ಹತನಾದನೆಂದು ನೆನೆದು ಶೋಕವನ್ನು ತ್ಯಜಿಸು. ರೇಷ್ಮೆ ಧರಿಸಿದ ಧರ್ಮರಾಯನ ನಿಡಿದಾದ ಬಲದೋಳನ್ನು ಹಿಡಿದು ಮಿಕ್ಕ ಪಾಂಡವರ ಜೊತೆಗೂಡಿ ನನ್ನ ಹೆಸರನ್ನು ಹೇಳಿ ನನಗೆ ತರ್ಪಣ ಕೊಡು ಎಂದು ದುರ್ಯೋಧನನು ದುರ್ಜಯನಿಗೆ ಹೇಳಿದನು. ಪ್ರಶ್ನೆ ಕ್ರಮ ಸಂಖ್ಯೆ 3. ಅಶ್ವತ್ಥಾಮನು ದುರ್ಯೋಧನನ ಬಳಿ ಸಾರುವಾಗ ಆಡಿದ ಮಾತುಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಠಕ್ಕಿಗೊಳಗಾಗಿ ತೊಡೆ ಮುರಿದುಕೊಂಡು ಕೌರವನು ನಾನಲ್ಲ, ಶಿಥಿಲವೂ ವಿಫಲವೂ ಆದ ಅಸ್ತ್ರಗಳನ್ನು ಪಡೆದ ಸೂತಪುತ್ರ ನಾನಲ್ಲ, ರಣಾಂಗಣದಲ್ಲಿ ಏಕಾಂಗಿಯಾಗಿ ನಿಂತಿದ್ದೇನೆ. ನಾನು ದ್ರೋಣಪುತ್ರ. ನಾನು ನಮ್ಮ ತಂದೆಗೆ ಉತ್ತರ ಕ್ರಿಯೆ ಬರುವಷ್ಟರಲ್ಲಿ ಕುರುಕುಲ ತಿಲಕ ಪ್ರಿಯನಾದ ದುರ್ಯೋಧನನು ಪಾಂಡವರಿಂದ ಮೋಸಕ್ಕೆ ಒಳಗಾದನಲ್ಲ. ಅವನೊಂದಿಗೆ 11 ಅಕ್ಷೋಹಿಣಿ ಸೇನೆಯ ರಾಜರಿದ್ದರು. ಪರಶುರಾಮನ ಹರಿತ ಬಾಣಗಳಿಂದ ಭೇದಿಸಲಾರದ ಕವಚವನ್ನು ಹೊಂದಿದ ಭೀಷ್ಮಾಚಾರ್ಯರಿದ್ದರು. ಯೋಧಾಗ್ರಣಿಯಾದ ನಮ್ಮ ತಂದೆ ದುರ್ಯೋಧನರಿದ್ದರು. ರಣದ ಮುಂಚೂಣಿಯಲ್ಲಿ ಇಂಥವರಿದ್ದರೂ ಸ್ವಯಂ ಅತಿರಥನಾದ ದುರ್ಯೋಧನನಿಗೆ ಕಾಲಮಹಿಮೆಯಿಂದ ಸೋಲಾಯಿತು. ರಣಾರ್ಣವ ಪಾರಂಗತನಾದ ಕುರುರಾಜನು ಇಳೆಗೆ ಉರುಳಿದ ಗಜ ತುರಗ ನರ ರಥಗಳ ಪ್ರಾಕಾರದ ಮಧ್ಯದಲ್ಲಿದ್ದಾನೆ. ಇಟ್ಟ ಕಿರೀಟ ಕೆಳಗೆ ಉರುಳಿ ಕೆಂಗುವುದಲೆಲ್ಲ ಕೆದರಿ ಗದೆಯ ಪೆಟ್ಟಿಂದಾದ ಹುಣ್ಣುಗಳಿಂದ ರಕ್ತ ಸುರಿದು ಮೈಯೆಲ್ಲ ಕೆಂಪಾಗಿ ಮೃತ್ಯುಶಯ್ಯೆಯ ಮೇಲಿರುವ ದುರ್ಯೋಧನನು ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಡ ಸೂರ್ಯನಂತಿರುವನು ಎಂದು ದುರ್ಯೋಧನನ ಬಳಿ ಸಾರುವ ಮೊದಲು ಅಶ್ವತ್ಥಾಮನು ಹೇಳಿದನು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1ನೇ ಸಂದರ್ಭ ನೋಡೋಣ. ನನ್ನ ಹಲಾಯುಧದಿಂದ ಭೀಮನ ಎದೆಯನ್ನು ಉತ್ತು ಬರುತ್ತೇನೆ. ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜ್ ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರುಭಂಗ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಗದಾ ಯುದ್ಧದಲ್ಲಿ ತೊಡೆಯ ಭಾಗಕ್ಕೆ ಹೊಡೆಯಲು ಅವಕಾಶವಿಲ್ಲದಿದ್ದರೂ ಮಹಾಭಾರತ ಯುದ್ಧದ ಕಡೆಯ ದಿನ ಭೀಮ ದುರ್ಯೋಧನರ ನಡುವಿನ ಗದಾ ಯುದ್ಧದಲ್ಲಿ ಕೃಷ್ಣನ ರಹಸ್ಯ ಸನ್ನೆಯನ್ನರಿತ ಭೀಮ ದುರ್ಯೋಧನನ ತೊಡೆಗೆ ಹೊಡೆದನು. ದುರ್ಯೋಧನನು ಊರುಭಂಗವಾಗಿ ನೆಲಕ್ಕೊರಗಿ ಏಕಾಂಗಿಯಾಗಿ ಯುದ್ಧರಂಗದಲ್ಲಿ ನರಳುತ್ತಿದ್ದಾಗ ಅಲ್ಲಿಗೆ ಬಂದ ಬಲರಾಮನು ಶತ್ರುಬಲಕ್ಕೆ ಮೃತ್ಯು ಸ್ವರೂಪವಾದ ನನ್ನ ಹಲಾಯುಧವನ್ನು ಗಮನಿಸದೆ ಯುದ್ಧ ನಿಯಮವನ್ನು ನನ್ನನ್ನು
ನಿರ್ಲಕ್ಷಿಸಿ ತೊಡೆಗಳಿಗೆ ಹೊಡೆದು ದುರ್ಯೋಧನನನ್ನು ಭೀಮನು ನೆಲಕ್ಕುರುಳಿಸಿದ. ದುರ್ಯೋಧನನ ಒಂದು ಪ್ರಾಣ ಬಿಗಿ ಹಿಡಿದುಕೋ, ನನ್ನ ಹಲಾಯುಧದಿಂದ ಭೀಮನ ಎದೆಯನ್ನು ಉತ್ತು ಬರುತ್ತೇನೆ ಎಂದು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಭೀಮನು ಯುದ್ಧ ನಿಯಮವನ್ನು ಮೀರಿದ ಕುರಿತು ಕೋಪ ಮತ್ತು ದುರ್ಯೋಧನನ ದುರವಸ್ಥೆಯ ಬಗ್ಗೆ ಆಕ್ರೋಶ ಬಲರಾಮನ ಮಾತುಗಳಲ್ಲಿ ವ್ಯಕ್ತವಾಗಿದೆ. ಎರಡನೆಯ ಸಂದರ್ಭ ನೋಡೋಣ. ಅಂತಹವನು ಇಂದು ನನ್ನನ್ನು ಮೋಸದಿಂದ ಗೆದ್ದೆನೆಂದರೆ ನಾನು ಸೋತಂತಾಗಲಿಲ್ಲ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜ್ ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರುಭಂಗ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಯುದ್ಧ ನಿಯಮವನ್ನು ಮೀರಿದ ಭೀಮನನ್ನು ಪಾಂಡವರನ್ನು ಹಲಾಯುಧದಿಂದ ಮುಗಿಸುತ್ತೇನೆ ಎಂದು ಬಲರಾಮನು ರೋಷದಿಂದ ಹೇಳಿದಾಗ ನಾನಿಂದು ನನ್ನ ಪ್ರಾಣಕ್ಕೆ ಮೌಲ್ಯವನ್ನು ಪಡೆದಂತಾಯಿತು. ಅರಗಿನ ಮನೆಯಿಂದ ಚತುರತೆಯಿಂದ ಭೀಮ ಪಾರಾದವನು. ಕುಬೇರನ ಮನೆಯಲ್ಲಾದ ಯುದ್ಧದಲ್ಲಿ ತನ್ನೆಡೆಗೆ ಬೀಸಿದ ದೊಡ್ಡ ದೊಡ್ಡ ಬಂಡೆಗಲ್ಲುಗಳನ್ನು ಸ್ವಶಕ್ತಿಯಿಂದ ಹಿಮ್ಮೆಟ್ಟಿಸಿದವನು. ಹಿಡಿಂಬನೆಂಬ ರಾಕ್ಷಸನನ್ನು ಕೊಂದವನು. ಇಂದು ನನ್ನನ್ನು ಮೋಸದಿಂದ ಗೆದ್ದನೆಂದರೆ ನಾನು ಸೋತಂತಾಗಲಿಲ್ಲ ಎಂದು ಹೇಳುವನು. ಸ್ವಾರಸ್ಯ ನೋಡೋಣ. ಭೀಮನು ಯುದ್ಧ ನಿಯಮ ಮೀರಿ ತೊಡೆಗೆ ಹೊಡೆದುದರಿಂದ ಈ ಅವಸ್ಥೆ ಒದಗಿತು. ಯುದ್ಧ ನಿಯಮದಂತೆ ನಡೆದಿದ್ದರೆ ತನ್ನನ್ನು ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ತನ್ನ ಪರಾಕ್ರಮದ ಬಗೆಗಿನ ದುರ್ಯೋಧನನ ಅಭಿಮಾನ ವ್ಯಕ್ತವಾಗಿದೆ. ಪ್ರಶ್ನೆ 3. ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆಯಿನ್ನು ನಿನ್ನ ಭಾಗಕ್ಕಿಲ್ಲವಪ್ಪ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜ್ ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರುಭಂಗ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಗದಾ ಯುದ್ಧದಲ್ಲಿ ಊರುಭಂಗವಾಗಿ ನೆಲಕ್ಕುರುಳಿದ ದುರ್ಯೋಧನನನ್ನು ನೋಡಲು ಧೃತರಾಷ್ಟ್ರ ಗಾಂಧಾರಿಯರು ಬರಲಾಗಿ ಅವರೊಂದಿಗೆ ದುರ್ಯೋಧನನ ಮಗ ದುರ್ಜಯನೂ ಬಂದನು. ತನ್ನ ತಂದೆಯ ನೆಲದಲ್ಲಿ ಮಲಗಿರುವುದನ್ನು ನೋಡಿದ ದುರ್ಜಯನು ತನ್ನ ತಂದೆಯ ತೊಡೆಯ ಮೇಲೆ ಕೂರಲು ಬಯಸಿದಾಗ ದುರ್ಯೋಧನನು ಅವನನ್ನು ತಡೆಯುವನು. ಯಾಕೆ ತಡೆಯುತ್ತೀರೆಂದು ದುರ್ಜಯನು ಪ್ರಶ್ನಿಸಲು ದುರ್ಯೋಧನನು ಮೇಲಿನಂತೆ ಉತ್ತರಿಸುವನು. ಸ್ವಾರಸ್ಯ ನೋಡೋಣ. ತೊಡೆ ಮುರಿದು ಬಿದ್ದ ದುರ್ಯೋಧನನು ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಲಾಗದ ಅಸಹಾಯಕತೆ ದುಃಖವನ್ನು ವ್ಯಕ್ತಪಡಿಸಿರುವುದು ಮೇಲಿನ ಸ್ವಾರಸ್ಯವಾಗಿದೆ. 4ನೇ ಸಂದರ್ಭ: ಹೋಗು ಮಗನೇ, ಹಾಗೆಂದು ವೃಕೋದರನನ್ನು ಕೇಳು ಹೋಗು. ಈ ಮೇಲಿನ ವಾಕ್ಯವನ್ನು ಭಾಸನು ಸಂಸ್ಕೃತದಲ್ಲಿ ರಚಿಸಿದ ಡಾಕ್ಟರ್ ಎಲ್ ಬಸವರಾಜ್ ಅವರು ಕನ್ನಡಕ್ಕೆ ಭಾಷಾಂತರಿಸಿರುವ ನಾಟಕ ಸಂಪುಟ ಕೃತಿಯಿಂದ ಆರಿಸಲಾದ ಊರುಭಂಗ ಎನ್ನುವ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಭೀಮನ ಗದೆಯ ಹೊಡೆತದಿಂದ ನೆಲಕ್ಕುರುಳಿದ ದುರ್ಯೋಧನನ ಬಳಿ ಬಂದ ಅವನ ಮಗ ದುರ್ಜಯನು ತನ್ನ ತಂದೆಯ ತೊಡೆಯ ಮೇಲೆ ಕೂರಲು ಬಯಸಿದಾಗ ನೀನು ಕುಳಿತು ಆಡಿ ಮಲಗಿ ನಿನಗೆ ಚಿರಪರಿಚಿತವಾಗಿದ್ದ ಈ ತೊಡೆ ನಿನ್ನ ಭಾಗಕ್ಕಿಲ್ಲವಪ್ಪ ಎಂದು ಹೇಳುವನು. ಆಗ ದುರ್ಜಯನು ಯಾಕೆ, ನೀವೆಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳುವನು. ಅದಕ್ಕೆ ದುರ್ಯೋಧನನು ನನ್ನ ತಮ್ಮಂದಿರು ಇರುವಲ್ಲಿಗೆ ಎಂದು ಉತ್ತರಿಸಿದಾಗ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ದುರ್ಜಯ ಹೇಳುವನು. ಆಗ ದುರ್ಯೋಧನನು ಮೇಲಿನಂತೆ ಹೇಳುವನು. ಸ್ವಾರಸ್ಯ ನೋಡೋಣ.
ತನ್ನ ಅವಸ್ಥೆಗೆ ಕಾರಣ ಭೀಮನೇ ಆಗಿದ್ದರಿಂದ ಅವನನ್ನೇ ಪ್ರಶ್ನಿಸಬೇಕೆಂಬ ದುರ್ಯೋಧನನ ಭಾವನೆ ಇಲ್ಲಿ ವ್ಯಕ್ತವಾಗಿರುವುದೇ ಈ ವಾಕ್ಯದ ಸ್ವಾರಸ್ಯ. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ. ಕುರುಕುಲದ ಪಿತೃಗಳಿಗೆ ಡ್ಯಾಶ್ ಕೊಡಲು ಪಾಂಡವ ಮೇಘಗಳು ಜೀವಿಸಿರಲಿ. ಜಲಾಂಜಲಿ. 2 ತೊಡೆಗಳನ್ನಷ್ಟೇ ಅಲ್ಲ, ತಂದೆ ತಾಯಿಗಳಿಗೆ ಡ್ಯಾಶ್ ನನ್ನ ಭಾಗ್ಯವನ್ನು ಅಪಹರಿಸಿಬಿಟ್ಟ. ಅಭಿವಂದಿಸುವ. 3ನೇ ಬಿಟ್ಟ ಸ್ಥಳ. ಹೃದಯದಲ್ಲಿ ಸದಾ ಸನ್ನಿಹಿತವಾಗಿರುವ ಡ್ಯಾಶ್ ನನ್ನನ್ನೀಗ ದಹಿಸುತ್ತಿದೆ. ಪುತ್ರ ಸ್ನೇಹವು. 4. ಅಪ್ಪಾಜಿ, ನಾನು ನಿಮ್ಮ ಡ್ಯಾಶ್ ಮೇಲೆ ಕುಳಿತುಕೊಳ್ಳುತ್ತೇನೆ. ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. 5ನೇ ಬಿಟ್ಟ ಸ್ಥಳ. ಮೃತ್ಯುಶಯ್ಯೆಯ ಮೇಲಿರುವ ಡ್ಯಾಶ್ ಪಡುವಣ ಪರ್ವತವನ್ನೇರಿ ಅಸ್ತಂಗತನಾಗುವ ಸಂಧ್ಯಾವಗಡ ಸೂರ್ಯನಂತಿರುವನು. ಉತ್ತರ ದುರ್ಯೋಧನನು. ಭಾಷಾ ಚಟುವಟಿಕೆ ನೋಡೋಣ. ಕ್ರಿಯಾಪದ ಎಂದರೇನು? ವಾಕ್ಯದಲ್ಲಿ ಕ್ರಿಯೆಯು ಪೂರ್ಣಗೊಂಡಿದೆ ಎಂಬುದನ್ನು ಸೂಚಿಸುವ ಪದವು ಕ್ರಿಯಾಪದ. ಕ್ರಿಯಾ ಪ್ರಕೃತಿ ಎಂದರೇನು? ಉದಾಹರಣೆ ಕೊಡಿ. ಕ್ರಿಯೆಯೇ ಮೂಲರೂಪ ಪದಗಳೇ ಧಾತು ಅಥವಾ ಕ್ರಿಯಾ ಪ್ರಕೃತಿ. 3ನೇ ಪ್ರಶ್ನೆ. ಸಕರ್ಮಕ ಧಾತುಗಳನ್ನು ಉದಾಹರಣೆ ಸಹಿತ ವಿವರಿಸಿ. ಕರ್ಮಪದವನ್ನು ಬಯಸುವ ಧಾತುಗಳು ಸಕರ್ಮಕ ಧಾತುಗಳು. ಉದಾಹರಣೆಗಾಗಿ ರಾಮನು ಗಿಡವನ್ನು ನೆಟ್ಟನು. ಕ್ರಿಯಾಪದ ನೆಟ್ಟನು, ಇದರ ಮೂಲರೂಪ ನೆಡು. ಗಿಡವನ್ನು ಎಂಬ ಉತ್ತರ ಬರುತ್ತದೆ. ಈ ಕ್ರಿಯಾಪದಕ್ಕೆ ಏನನ್ನು ನೆಟ್ಟನು ಎಂಬ ಪ್ರಶ್ನೆ ಮಾಡಿದಾಗ ಅಲ್ಲೇ ಉತ್ತರ ಬರುತ್ತದೆ. ಹೀಗಾಗಿ ಇದು ಸಕರ್ಮಕ ಕ್ರಿಯಾಪದ. ಅಕರ್ಮಕ ಧಾತುಗಳಿಗೆ 5 ನಿದರ್ಶನ ಕೊಡಿ. ಕರ್ಮಪದವನ್ನು ಆಪೇಕ್ಷಿಸದ ಧಾತುಗಳು ಅಕರ್ಮಕ ಧಾತುಗಳು. ಉದಾಹರಣೆಗಾಗಿ ಕೂಸು ಮಲಗಿತು. ಇಲ್ಲಿ ಈ ವಾಕ್ಯಕ್ಕೆ ಅಲ್ಲೇ ಮಲಗಿತು ಎಂಬ ಕ್ರಿಯಾಪದಕ್ಕೆ ಏನನ್ನು ಎಂಬ ಪ್ರಶ್ನೆ ಕೇಳಿದಾಗ ಅಲ್ಲಿ ಉತ್ತರ ಬರುವುದಿಲ್ಲ, ಅಂದರೆ ಕರ್ಮಪದವನ್ನು ಅಪೇಕ್ಷಿಸುವುದಿಲ್ಲ. ಹಾಗಾಗಿ ಮಲಗು ಎನ್ನುವುದು ಕ್ರಿಯಾ ಪ್ರಕೃತಿ ಅಥವಾ ಧಾತು. ಅದರಂತೆ ಬದುಕು, ಹೊಳೆ, ಬೀಸು, ಓಡು, ಬೀಳು ಇವು ಅಕರ್ಮಕ ಧಾತುಗಳಿಗೆ ಉದಾಹರಣೆಗಳಾಗಿವೆ. ಕಾಲಪಲ್ಲಟ ಎಂದರೇನು? ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವುದೇ ಕಾಲಪಲ್ಲಟ. ಹೀಗೆ ಕಾಲಪಲ್ಲಟವಾಗುವಾಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನದಲ್ಲೂ, ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುತ್ತವೆ. ಉದಾಹರಣೆಗಾಗಿ ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಅವನು ಒಳಗೆ ಊಟ ಮಾಡುವನು. ಇದನ್ನು ಅಲ್ಲಿ ವರ್ತಮಾನ ಕಾಲದ ಈ ಮಾಡುವನು ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿ ಮಾಡಿದರೆ ಅವನು ಒಳಗೆ ಊಟ ಮಾಡುತ್ತಾನೆ ಎಂದಾಗುತ್ತದೆ. ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಅವನು ನಾಳೆ ಹೋಗುತ್ತಾನೆ, ಇಲ್ಲಿ ಹೋಗುವನು ಎಂದಾಗಬೇಕು. ಕೊಟ್ಟಿರುವ ಧಾತುಗಳಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳನ್ನು ಗುರುತಿಸಿ ಬರೆಯಿರಿ. ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು. ಇಲ್ಲಿ ಆಡು ಸಕರ್ಮಕ ಧಾತು. ಗಾಳಿಯು ಬೀಸುತ್ತಿದೆ. ಬೀಸು ಅಕರ್ಮಕ ಧಾತು. ಹಕ್ಕಿಗಳು ಚಿಲಿಪಿಲಿ ಗುಟ್ಟಿದವು. ಇಲ್ಲಿ ಚಿಲಿಪಿಲಿ ಗೂಡು ಅಕರ್ಮಕ ಧಾತು. ರೈತನು ಹೊಲವನ್ನು ಉಳುತ್ತಾನೆ ಸಕರ್ಮಕ ಧಾತು. ಈ ರೀತಿಯಾಗಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿಯವರೆಗೆ ಚರ್ಚಿಸಿ, ಅದೇ ರೀತಿಯಾಗಿ ಮಮತಾ ಭಾಗವತ್ ಸಹಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಬೀಗೂರು ಇವರಿಗೂ ಕೂಡ ಈ ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸಿದ ಅವರಿಗೆ ಧನ್ಯವಾದಗಳು. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.